ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಹೆಣ್ಣು ತನ್ನ ಗಂಡನನ್ನ ಕಳ್ಕೊಳ್ಳೋದು ಅಂತಹ ದೊಡ್ಡ ಅಪರಾಧನ? ಮೊದಲೇ ನೊಂದಿರೋ ಜೀವ ಅದರ ಮೇಲೆ ವಿಧವೆ ಅನ್ನೋ ಹೆಸರಲ್ಲಿ ಇನ್ನಷ್ಟು ನೋಯಿಸ್ಬೇಕಾ? ಶಿವಪ್ರಸಾದ್, ನಾನು ನಿನಗೆ ಅವತ್ತೇ ಒಂದು ಮಾತು ಹೇಳಿದ್ದೆ. ಈ ಹುಟ್ಟು ಸಾವು ಮತ್ತು ಹಸುವು ನಿನ್ನ ಕೈಯಲ್ಲಿಲ್ಲ ಅಂತ. ಹಸುವನ್ನಾದರೂ ಹೊಟ್ಟೆ ತುಂಬಿಸಿ ಮುಂದೂಡ್ಬೋದು, ಆದರೆ ಹುಟ್ಟು ಸಾವು ಸಾಧ್ಯ ಇಲ್ಲ. ಯಾಕಂದ್ರೆ ಹಸಿವು ಅನ್ನೋದು ವಾಸಿಯಾಗದೇ ಇರುವಂತ ಶಾಶ್ವತವಾದ ಕಾಯಿಲೆ. ಅದಕ್ಕೆ ಊಟವೇ ಔಷಧಿ. ಆದರೆ ಈ ಹುಟ್ಟು ಸಾವನ್ನ ಮುಂದೂಡೋದಕ್ಕಾಗ್ಲಿ ಅಥವಾ ಮೊದಲೇ ಬರೋ ರೀತಿ ಮಾಡೋದಕ್ಕಾಗ್ಲಿ ಸಾಧ್ಯನೇ ಇಲ್ಲ. ನಿಮ್ಮ ಕೈಲಿಲ್ಲದ ಈ ಹುಟ್ಟು ಸಾವಿಗೆ ಇನ್ಯಾರನ್ನೋ ದೂಷಿಸೋದು ಎಷ್ಟು ಸರಿ? ಪತಿಯ ಸಾವಿಗೆ ಪತ್ನಿಗೆ ಶಿಕ್ಷೆಯಾಗುವುದು ಸರಿ ಎಂದಾದರೆ ಪತ್ನಿಯ ಸಾವಿಗೆ ಪತಿಗೂ ಶಿಕ್ಷೆಯಾಗಬೇಕಲ್ಲವೇ? ನನ್ನ ಪ್ರಶ್ನೆನೂ ಇದೆ ಭಗವಂತ. ಆದರೆ ಈ ಪುರುಷ ಪ್ರಧಾನ ಶಿವಪ್ರಸಾದ್, ಸಮಾಜದಲ್ಲಿ ಪ್ರಧಾನವಾದದ್ದು ಯಾವುದೂ ಇಲ್ಲ. ಎಲ್ಲವೂ ನಿಧಾನವೇ. ಸಾಮಾಜಿಕ ಪಿಡುಗುಗಳಾದ ಬಾಲ್ಯ ವಿವಾಹ, ಸತಿ ಸಹಗಮನ, ಕೇಶಮುಂಡನ ಇವೆಲ್ಲವೂ ಮರೆಯಾದದ್ದು ನಿಧಾನವಾಗಿಯೇ ತಾನೆ. ಹಾಗೆಯೇ ಕೆಲವೊಂದು ಆಚರಣೆಗಳು ಕಾಲಕ್ರಮೇಣವಾಗಿ ಮರೆಯಾಗುತ್ತಾ ಹೋಗುತ್ತವೆ. ಅಲ್ಲಿಯವರೆಗೂ ಕಾಯಬೇಕೆಂದಿಲ್ಲ. ನಿಮ್ಮ ಸುತ್ತಲಿನ ಆಶಾ ಅಂತ ಹೆಣ್ಣು ಮಗುವಿನ ಜೊತೆಗೆ ಬೆಂಬಲವಾಗಿ ನಿಲ್ಲಿ, ಹಂಬಲಕ್ಕೆ ಪುಷ್ಟಿ ನೀಡಿ. ಇಷ್ಟು ಸಾಕು. ಇಲ್ಲಿ ಬರುವಾಗಲೂ ಒಂಟಿ, ಹೋಗುವಾಗಲೂ ಒಂಟಿ. ಯಾರ ಬರುವಿಕೆಯಿಂದಾಗಲಿ ಯಾರ ಅಗಲುವಿಕೆಯಿಂದಾಗಲಿ ಯಾರ ಜೀವನದಲ್ಲೂ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ಇಲ್ಲಿ ಎಲ್ಲವೂ ಕ್ಷಣಿಕ, ಎಲ್ಲವೂ ಕ್ಷುಲ್ಲಕ. ದಶ ದಿಕ್ಕುಗಳಲ್ಲಿ ಹರಡುವ ಬೆಳಕೆ ಸಂಜೆಯ ವೇಳೆಗೆ ಕತ್ತಲಿನಡೆಗೆ ಸರಿಯುವುದು. ಹಾಗೆ ಕಡು ಕತ್ತಲಿನ ಭಯವು ಬೆಳಗಾಗುವುದರೊಳಗೆ ಮಾಯವಾಗಿ ಹೋಗುವುದು. ಪ್ರಕೃತಿಯಲ್ಲೇ ಇಷ್ಟು ವ್ಯತ್ಯಾಸವಿರುವಾಗ ಹುಲುಮಾನವರು ನೀವು ಇನ್ಯಾವ ಲೆಕ್ಕ? ಹಾಗಿದ್ದ ಮೇಲೆ ಹೆಣ್ಣಿಗೇಕೆ ಈ ವ್ಯತ್ಯಾಸ? ಇದು ಸಲ್ಲದು. ಹೆಣ್ಣು ಹುಟ್ಟಿದ ಕ್ಷಣದಿಂದಲೂ ಮಣ್ಮುಟ್ಟುವ ಕ್ಷಣದವರೆಗೂ ಆಕೆಯ ಅಸ್ತಿತ್ವವನ್ನು ಯಾರಿಂದಲೂ ಕಸಿಯಲಾಗದು, ಕಸಿಯಲೂ ಬಾರದು. ಹೆಣ್ಣು ನದಿ, ತಡೆಯಲಾಗದು. ಹೆಣ್ಣು ಸಾಗರ, ಹಿಡಿಯಲಾಗದು. ಹೆಣ್ಣು ಚಂಡಮಾರುತ, ಎದುರಿಸಲಾಗದು. ಹೆಣ್ಣು ನಕ್ಷತ್ರ, ಎಣಿಸಲಾಗದು. ಹೆಣ್ಣು ಪ್ರಕೃತಿ, ಮಣಿಸಲಾಗದು. ಹೆಣ್ಣು ಮಾಯೆ, ಅರ್ಥವಾಗದು. ಹೆಣ್ಣು ಮಾತೆ, ಅನರ್ಥವೇ ಆಗದು. ಕಂಬನಿ ಸುರಿಸುವ ಹೆಣ್ಣಿಗೆ ಇಬ್ಬನಿಯಂತೆ ಜೊತೆಯಾಗಿ, ತಬ್ಬಲಿಯಾಗಿರುವ ಹೆಣ್ಣಿಗೆ ಹೆಬ್ಬುಲಿಯಂತೆ ಕಾವಲಾಗಿರಿ. ಆದರೆ ಯಾರಿಗೂ ನೋಯಿಸದಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.